ನಮಸ್ಕಾರ ಎಲ್ರಿಗೂ. ರೆಕ್ಕಸಪುರದಲ್ಲಿ ಸಿನಿಮಾ ನೋಡಿದ್ವಿ. ಸ್ವಲ್ಪ ಜೋರ ಮಾತಾಡಿ ನನಗೆ ಅಂದರೆ ಆ ಮೂವಿ ನೋಡಿದ ಕೂಡಲೇ ಅಂದರೆ ಇವಾಗ ಯಾಕೆ ಆ ವಾಯ್ಸ್ ಬರ್ತಿಲ್ಲ ಅಂದರೆ ಆ ಲೆವೆಲ್ಗೆ ಪ್ರತಿಯೊಬ್ಬರು ಆ್ಯಕ್ಟರ್ಸ್, ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು, ಅನಿರುದ್ಧ್ ಇರ್ಬೋದು, ಪ್ರತಿಯೊಬ್ಬರೂ ಆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದೂ ನೆಕ್ಸ್ಟ್ ಏನು ನೆಕ್ಸ್ಟ್ ವಾಟ್ ಅನ್ನೋದೇ ಇತ್ತು ತಲೆಯಲ್ಲಿ. ಯಾರು ಈ ಮರ್ಡರ್ಸ್ ಎಲ್ಲ ಮಾಡಿರ್ತಾರೆ, ಯಾಕೆ ಹಿಂಗೆ ಆಗ್ತಿದೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದೂ ಸರ್ ಖಂಡಿತ ನೆಕ್ಸ್ಟ್ ಪಾರ್ಟ್ ಲೀಡ್ ಇದೆ. ಖಂಡಿತ ನನಗೊಂದು ಯಾವುದಾದ್ರು ಒಂದು ಸೀನ್ ಆದರೂ ಕೊಡಿ ಸರ್. ಯಾಕಂದರೆ ನಿಮ್ಮ ಡೈರೆಕ್ಷನಲ್ಲಿ ರವಿ ಸರ್ಗೂ ಡೈರೆಕ್ಷನ್ ತುಂಬಾ ಇಷ್ಟ ಆಯಿತು. ಬಟ್ ರವಿ ಬಸೂರು ಆದರೆ ರವಿ ಸರ್ ತುಂಬಾ ಚೆನ್ನಾಗಿ, ರವಿ ವರ್ಮ ಸರ್ ತುಂಬಾ ಚೆನ್ನಾಗಿ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನೋಡಿ, ನಿಮ್ಮನ್ನೆಲ್ಲ ನೋಡ್ತಿದ್ರು ನನಗೆ ಹಂಗೆ ಅನಿಸ್ತಿದೆ. ಒಬ್ಬೊಬ್ಬರು ಪರ್ಫಾರ್ಮೆನ್ಸು ತಲೆಯಲ್ಲಿ ಓಡ್ತಿದೆ. ಅದು ತುಂಬಾ ಚೆನ್ನಾಗಿ ಒಬ್ಬ ಕಲಾವಿದನಾಗಿ ಈ ಥರ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅನ್ಸುತ್ತೆ. ಯಾಕಂದರೆ ನಾನು ಪ್ರೊಡ್ಯೂಸರ್ ಅಲ್ಲ, ಲೈಕ್ ಟೆಕ್ನಿಕಲಾಗಿ ನಾವು ವರ್ಕ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ ಅದು. ಈ ಒಂದು ಹಾರ್ಡ್ ವರ್ಕ್ ಮಾಡಿರೋಂಥದ್ದು ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಬಟ್ ಒಳ್ಳೇದಾಗಲೇಬೇಕು ಈ ಸಿನಿಮಾ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಬ್ಜೆಕ್ಟ್ಗಳು ಈ ಥರದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಮತ್ತು ಪರ್ಫಾರ್ಮೆನ್ಸ್ ಇರ್ಬೋದು, ಓಲ್ಡ್ ಪ್ರಾಜೆಕ್ಟು ಸೂಪರ್ ಆಗಿದೆ. ನಾವು ತುಂಬ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡಿದವ್ರನ್ನ ಕಳ್ಕೊಂಡವಾಗ ಎಷ್ಟು ದುಃಖ ಆಗುತ್ತೆ, ಅದು ಮೆಮೊರೀಸ್ ಹೆಂಗಿರುತ್ತೆ ಅನ್ನೋದು ಸಿನಿಮಾಗೆ ಬಂದು ನೋಡಿದವಾಗ ಅರ್ಥ ಆಗುತ್ತೆ. ಬಟ್ ಇವರಿಗೆ ಎಷ್ಟು ಸಿನಿಮಾ ಪ್ರೀತಿ ಮಾಡಿದ್ದಾರೆ ಅನ್ನೋದು ಇವ್ರು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಟ್ಟ ಇಷ್ಟ ಆಯಿತು. ಒಂದು ಸೀನ್ ಕೂಡ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ನಾನು ಮುಂಚೆ ಕೇಳ್ತಾ ಇದ್ದೆ, ನೆಕ್ಸ್ಟ್ ಏನಾಗ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಉಳಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ರೆಕ್ಕಸಪುರದ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಮಂಜು ಸರ್ ಜೊತೆ ನೋಡಿದಂತ ಮೊದಲನೇ ಸಿನಿಮಾ ಯಾವುದು? ಈ ಸಿನಿಮಾ ಎಷ್ಟು ಥ್ರಿಲ್ ಕೊಡ್ತು? ಹಸ್ಬೆಂಡ್ ಜೊತೆ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಾನು ಇವ್ರ ಜೊತೆ ಬಂದು ಫಸ್ಟ್ ಮೂವಿ ನೋಡಿದ್ದೆ ಇದೆ. ತುಂಬ ಖುಷಿ ಆಗ್ತಿದೆ, ಆ್ಯಕ್ಚುಲಿ ತುಂಬ ಖುಷಿ ಆಗಿದೆ. ಸರ್, ನಿಮ್ಮ ಗೆಳೆಯರ ಆ್ಯಕ್ಟಿಂಗ್ ಬಗ್ಗೆ ಫಸ್ಟ್ ಹಾಫ್ ಅಲ್ಲೇ ಮಾತಾಡ್ತಿದ್ವಿ, ಏನು ಹೇಳ್ತೀರಾ? ಅನಿರುದ್ಧ್ ನಾವೆಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆವಾಗಲಿಂದಲೂ ನಮಗೆ ಅವ್ನು ಹೇಳ್ತಿದ್ದ, ರವಿ ವರ್ಮ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ರವಿ ಸಾರಂಗತ್ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ, ರೆಕ್ಕಸಪುರದಲ್ಲಿ ಆ ಒಂದು ಸಿನಿಮಾ ನಡೀತಿದ್ದಾಣ, ಚೆನ್ನಾಗಾಗ್ತಿದ್ದಾಣ, ಸೂಪರ್ ಆಗಿದೆ ನನ್ನ ಕ್ಯಾರೆಕ್ಟ್ರು ಅಂತ ಹೇಳ್ತಿದ್ದ. ಬಿಕಾಸ್ ಇವಾಗ ಏಕದಮ್ ಅಲ್ಲಿ ಥಿಯೇಟ್ರಿಂದ ಆಚೆ ಬಂದು ಇಲ್ಲಿ ನಿಂತ್ಕೋತೀನಲ್ವಾ, ಇಲ್ಲಿ ನಿಂತ್ಕೊಂಡಿದ್ದ ಕೂಡಲೇ ನನಗೆ ಮಾತು ಬಂದಿಲ್ಲ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದು. ಆಮೇಲೆ ಇವಾಗ ಅವ್ನು ಡೈರೆಕ್ಟಾಗಿ ಹಂಗೆ ನೋಡಿದ್ರೆ ಇವಾಗ ಅನಿಸ್ತಿಲ್ಲ. ನಮ್ಮ ಸಿನಿಮಾಗಳು ಯಾವುದಾದ್ರೂ ಈ ಉಗ್ರಂ ಸಿನಿಮಾ ಎಲ್ಲ ನೋಡಿದವಾಗ ನಮ್ಮ ಥಿಯೇಟ್ರ್ ಕೊಲೀಗ್ಸೇ ಬಂದು ನಮ್ಮ ಜೊತೆ ಮಾತಾಡಬೇಕಾದ್ರೆ ಭಯ ಪಡ್ತಿದ್ರು. ಇವಾಗ ಅವನು ನೋಡಿದ್ರೆ ನನಗೆ ಹಂಗೆ ಅನಿಸ್ತಿದೆ. ಬಿಕಾಸ್ ಒಂದೊಂದು ಎಕ್ಸ್ಪ್ರೆಷನ್ನು ಪ್ರತಿಯೊಂದು ಆ ಡಬಲ್ ಆ್ಯಕ್ಟಿಂಗ್ ಮಾಡಿರೋಂಥದ್ದು, ಆ ಕೆಲವೊಂದೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ, ಆ ಫೀಲ್ ಅನಿಸುತ್ತೆ, ಓ ಈ ಬೊಡಿ ಮಗ ಹಿಂಗೆ ಮಾಡ್ದ ಅಂತ ಅನ್ಸುತ್ತೆ. ಸಾರಿ, ಅಲ್ಲ ಹಂಗೆ ಅನಿಸುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿಸಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅವ್ರು ರಾಜ್ ಬಿ ಶೆಟ್ಟಿ ಅವ್ರಿಗೂ ಅಂಡರ್ ಪ್ಲೇ ಇರ್ಬೋದು, ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಬ್ಬರದ್ದು ತುಂಬಾ ಚೆನ್ನಾಗಿ. ಆ ಪುಟ್ಟ ಮಗು ಹೆಸರೇನು, ಆ ಮಗು ನಿಶಾ ಗೊಂಬೆ ಕ್ಯಾರೆಕ್ಟರ್ ಮಾಡಿರೋದು, ಆ ಮಗು ಕೈಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಪ್ರತಿಯೊಂದು ಚಿತ್ರಕಥೆ ಈ ಸೀನ್ ಆದಮೇಲೆ ಇವಾಗ ನೆಕ್ಸ್ಟ್ ಏನಾಗ್ಬೋದು, ಇದು ಈ ಮರ್ಡರ್ ಯಾರು ಮಾಡಿರ್ತಾರೆ ಏನು ಅನ್ನೋದು ಅಷ್ಟು ಸಸ್ಪೆನ್ಸ್ ಇದೆಯಲ್ಲ, ಥ್ರಿಲ್ಲರ್ ಇದೆಯಲ್ಲ, ತುಂಬಾ ಖುಷಿ ಆಯಿತು. ಅನಿರುದ್ಧ್ ಆಲ್ ದ ಬೆಸ್ಟ್. ಈ ಸಿನಿಮಾ ಒಳ್ಳೆಯದಾಗಲೇಬೇಕಿದೆ. ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಲಿ. ಆಲ್ ದ ಬೆಸ್ಟ್ ಸರ್. ಸಿನಿಮಾಗಳು ಮಾಡ್ತಾರೆ, ಇದು ಮಾಡ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ರೆಕ್ಕಸಪುರದೊಳಗೆ ರವಿ ಸರ್ ಡೈರೆಕ್ಷನ್. ಒಂದು ಪಾತ್ರನ ಎಲ್ಲ ನಟರು ಬಯಸೋ ಅಂಥದ್ದು ಅನಿರುದ್ಧ್ ಮಾಡಿರೋವಂಥದ್ದು. ಅಂದರೆ ಎಲ್ಲರೂ ಅಂದರೆ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತೀವಿ. ಈ ಥರದೊಂದು ಯುನೀಕ್ ಕ್ಯಾರೆಕ್ಟರು. ಟು ಬಿ ಫ್ರ್ಯಾಂಕ್, ಈ ಕ್ಯಾರೆಕ್ಟರ್ ನನಗೆ ಆಡಿಷನ್ ಮಾಡಿದ್ರು, ತುಂಬ ಯೂಸ್ ಇದ್ದೀನಿ ಅಂತ. ಸೊ ಇದನ್ನು ಮಾಡಿದರು. ಸೊ ಅನಿರುದ್ಧ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ತುಂಬ ಹೋಲ್ಡ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಕೊನೆವರೆಗೂ ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅನಿರುದ್ಧ್. ಆ್ಯಂಡ್ ಅರ್ಚನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ವರ್ಲ್ಡ್. ಸರ್ ಹಾಯ್, ನಮಸ್ಕಾರ. ಮೂವಿ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ವೆರಿ ಗುಡ್ ಸರ್. ತುಂಬ ಖುಷಿ ಆಯಿತು ಎಂಟೈರ್ ಟೀಮ್. ಆಮೇಲೆ ಅನಿರುದ್ಧ್ ವಾಟ್ ಆರ್ ಕ್ರೇಜಿ ಆ್ಯಕ್ಟಿಂಗ್, ಸಚ್ ಅ ಪರ್ಫಾರ್ಮರ್. ಹೇಳಬೇಕು ಅಂದಾಗ ನಾನು ಮ್ಯಾಕ್ಸ್ ಮೂವಿಲೂ ನೋಡಿದ್ದೆ ಅನಿರುದ್ಧ್ ಅವ್ರನ್ನ.
ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್ ಸರ್, ಲವ್ ಯು ಆ್ಯಕ್ಟಿಂಗ್, ಆಲ್ ದ ವೆರಿ ಬೆಸ್ಟ್ ಯು. ಆಮೇಲೆ ಅರ್ಚನಾ ಅವರು ಅಷ್ಟೇ, ರಾಜ್ಬಿ ಶೆಟ್ಟಿ ಸರ್ ಇಸ್ ಅ ವರ್ಸಟೈಲ್ ಆ್ಯಕ್ಟರ್ ಅಂತ ಎಲ್ಲರಿಗೂ ಗೊತ್ತು. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಯಾಕಂದರೆ ಈ ಥರ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸ್ಟೋರಿನ ತುಂಬ ಹೊತ್ತು ಆಡಿಯನ್ಸ್ನ ತಡೆದಿಟ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಲಾಸ್ಟ್ವರೆಗೂ ಅದನ್ನು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸೊ ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿದೆ. ಆ್ಯಕ್ಚುಲಿ ಆಡಿಯನ್ಸ್ನ 2.5 hours 3 hours ಒಂದೇ ಕಡೆ ಕೂರ್ಸೋದು ತುಂಬ ಕಷ್ಟ. ಆ್ಯಂಡ್ ಈ ಮೂವಿ ಅದನ್ನು ಮಾಡಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ನನಗೆ. ಎಂಟೈರ್ ಮೂವಿಯಲ್ಲಿ ತುಂಬ ಸ್ಟ್ಯಾಂಡ್ ಔಟ್ ಆಗಿದ್ದೇನು ಅಂದರೆ ಇವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ 20 ನಿಮಿಷ ಬರ್ತೀರಾ ಅನ್ಸುತ್ತೆ. ಸೊ 20 ನಿಮಿಷ ಬಂದರು, ಇಟ್ ವಾಸ್ ವೆರಿ ಎಫೆಕ್ಟಿವ್. ನನಗೆ ಇವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೆಸೆನ್ಸ್ ಇದೆಯಲ್ಲ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇನ ಆ್ಯಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇವಾಗ ಇವ್ರು ಬಂದಿದ್ರು, ಇವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಈ ಥರ ಅಂತ ಗೊತ್ತಿರಲ್ಲ. ಬಟ್ ವೆರಿ ಗುಡ್ ಆ್ಯಕ್ಟಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ತುಂಬ ಚೆನ್ನಾಗಿ ಮಾಡಿದ್ವಿ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಈಸ್ ಅ ವೆಟ್ರನ್. ಬಟ್ ಸ್ಟ್ಯಾಂಡ್ ಔಟ್ ಆಫ್ ದ ಮೂವಿ ಇಸ್ ಅನಿರುದ್ಧ್. ಐ ಸೀರಿಯಸ್ಲಿ ಲೈಕ್ ದಿಸ್ ಆ್ಯಕ್ಟಿಂಗ್. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಕನ್ನಡ ಮೂವೀಸ್ಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಯು ವಿಲ್ ರಿಯಲಿ ಲವ್ ದ ಮೂವಿ. ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ರಾಜ್ಬಿ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಯಾಕಂದರೆ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಗುನೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅನಿರುದ್ಧ್ ಆ್ಯಂಡ್ ಅರ್ಚನಾ ಅವರು 100% ಎಫರ್ಟ್ ಹಾಕಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಒಂದು ಒಳ್ಳೆ ಸಿನಿಮಾನ ನೀವು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.